ಕನ್ನಡದ ಬಲಿಷ್ಠ ಸಾಮ್ರಾಜ್ಯವಾದ ದೂರದೂರಿನಲ್ಲಿಯೂ ಕನ್ನಡದ ಛಾಪನ್ನು ಮೂಡಿಸಿದ ಬದಾಮಿ ಚಾಲುಕ್ಯರು ಆಳ್ವಿಕೆ ನಡೆಸುತ್ತಿದ್ದಂತಹ ಪ್ರದೇಶ ಇದು ಬಾಗಲಕೋಟೆ. ವೆಲ್ಕಮ್ ಟು ದ ಸಿರೀಸ್ ಆಫ್ ಗಂಧದ ಗುಡಿ. ಇದು ರಾಜ್ಯೋತ್ಸವದ ಸಂಭ್ರಮ ದಿನ 28. ಈ ಜಿಲ್ಲೆಯ ಬದಾಮಿಯು ಚಾಲುಕ್ಯರ ರಾಜಧಾನಿಯಾಗಿತ್ತು. ಇದರ ಮೊದಲ ಹೆಸರು ವಾತಾಪಿ. ಇಲ್ಲಿ ಬನಶಂಕರಿ ಶಕ್ತಿಪೀಠ ಮತ್ತು ಬದಾಮಿಯ ಗುಹಾಂತರ ದೇವಾಲಯಗಳನ್ನ ನೋಡಬಹುದು. ಈ ಜಿಲ್ಲೆಯ ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಕರೀತಾರೆ. ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಈ ಪ್ರದೇಶವು ಶಿಲ್ಪಕಲೆಯ ಬಗ್ಗೆ ಶಿಕ್ಷಣ ನೀಡುತ್ತಿತ್ತು. ಹೀಗಾಗಿ ಇದನ್ನ ವಾಸ್ತುಶಿಲ್ಪ ತೊಟ್ಟಿಲು ಎಂದು ಸಹ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಪರಶುರಾಮರು ಕ್ಷತ್ರಿಯರನ್ನ ಸಂಹರಿಸಿ ತಮ್ಮ ರಕ್ತ ಹೊಂಟಿದ ಪರಶುವನ್ನ ತೊಳೆದಿದ್ದು ಈ ಐಹೊಳೆಯ ಮಲಪ್ರಭೆಯಲ್ಲಿ. ಈ ಜಿಲ್ಲೆಯ ಇಳಕಲ್ ಸೀರೆ ಮತ್ತು ಇಳಕಲ್ ಪಿಂಕ್ ಗ್ರಾನೈಟ್ ಕಲ್ಲುಗಳು ಬಹು ಬೇಡಿಕೆಯ ವಸ್ತುಗಳಾಗಿವೆ. ಈ ಜಿಲ್ಲೆಯ ಬೀಳಿಗೆಯಲ್ಲಿ ಎಡಹಳ್ಳಿ ಚಿಂಕಾರ ವನ್ಯಜೀವಿಧಾಮ, ಸಿಂಧೂರ ಲಕ್ಷ್ಮಣ ಮತ್ತು ಸನಾದಿ ಅಪ್ಪಣ್ಣನ ಸಮಾಧಿಯನ್ನ ನೋಡಬಹುದು. ಅಷ್ಟೇ ಅಲ್ಲದೆ ಅಮೀರ್ ಬಾಯಿ ಕರ್ನಾಟಕಿ, ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಕರೆಸಿಕೊಳ್ಳುವ ಕನ್ಗಲ್ ಹನುಮಂತರಾಯರು ಸನಾದಿ ಅಪ್ಪಣ್ಣನ ಜನ್ಮಸ್ಥಳವಾಗಿದೆ. ಈ ಜಿಲ್ಲೆಯ ಪಟ್ಟದಕಲ್ಲು ವಿಶ್ವ ಪಾರಂಪರಿಕ ತಾಣವಾಗಿದೆ. ಇದು ಚಾಲುಕ್ಯರ ಅದ್ಭುತ ಕೊಡುಗೆಗಳಲ್ಲೊಂದು. ಈ ಜಿಲ್ಲೆಯ ಮುದೋಳೌಂಡ್ ಎಂಬ ಶ್ವಾನ ತಳಿಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇಲ್ಲಿನ ಬೆಳಗಲಿ ರನ್ನನ ಹುಟ್ಟೂರಾಗಿದೆ. ಅಖಂಡ ಭಾರತದ ಕಾಲದಲ್ಲಿ ಜಿಲ್ಲೆಯಾದಂತಹ ಜಮಖಂಡಿಯಲ್ಲಿ ಪಟವರ್ಧನ ಅರಸರ ಪ್ಯಾಲೇಸ್ ಅನ್ನ ನೋಡಬಹುದು ಮತ್ತು ಭಾರತದ ಉಪರಾಷ್ಟ್ರಪತಿಯಾದ ಬಸಪ್ಪ ದಾನಪ್ಪ ಜತ್ತಿಯವರು ಈ ತಾಲೂಕಿನ ಸಾವಳಗಿಯವರು. ಈ ಜಮಖಂಡಿಯಲ್ಲಿ 22ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಅಷ್ಟೇ ಅಲ್ಲದೆ ರಾಷ್ಟ್ರದಲ್ಲಿ ಮೊದಲು ರೈತರು ನಿರ್ಮಿಸಿದಂತಹ ಬ್ಯಾರೇಜ್ ಇಲ್ಲಿನ ಶ್ರಮಬಿಂದು ಸಾಗರ ಬ್ಯಾರೇಜ್. ಇದನ್ನ ರೈತರ ಬ್ಯಾರೇಜ್ ಎಂದು ಸಹ ಕರೆಯುತ್ತಾರೆ. ಬಸವಣ್ಣನವರು ಐಕ್ಯವಾದಂತಹ ಸ್ಥಳ ಇಲ್ಲಿನ ಕೂಡಲ ಸಂಗಮ. ಇಲ್ಲಿ